ನೀವು ಇಲ್ಲಿವರೆಗೂ ಜಗತ್ತಿನ 8 ಅದ್ಭುತಗಳನ್ನು ಮಾತ್ರ ನೋಡಿರ್ತೀರಿ. ಇದೀಗ 9ನೇ ಅದ್ಭುತ ನಿರ್ಮಾಣ ಮಾಡೋಕ್ಕೆ ಸೌದಿ ಅರೇಬಿಯಾ ಹೊರಟಿದೆ. 9ನೇ ಅದ್ಭುತ ನಾವು ಮಾಡ್ತೀವಿ ನೋಡಿ ಅಂತ. ಸೌದಿ ಅರೇಬಿಯಾದ ಮೆಗಾ ಸಿಟಿಗೆ ಎದುರಾಗಿದೆ ಈಗ ಮೆಗಾ ಸಮಸ್ಯೆ. ಮರುಭೂಮಿಯ ನಟ್ಟ ನಡುವಿನಲ್ಲಿ ಗಾಜಿನ ಗೋಡೆ ನಗರ ನಿರ್ಮಾಣ ಮಾಡ್ತೀವಿ ಅಂಥೇಳಿ ಇವರ ಒಂದು ಯೋಜನೆ ಇದೆ. ಮರುಭೂಮಿಯ ನಟ್ಟ ನಡುವಿನಲ್ಲಿ ಗಾಜಿನ ಗೋಡೆ ನಾವು ನಿರ್ಮಾಣ ಮಾಡ್ತೀವಿ, ಅದರಲ್ಲಿ ನಗರ ನಿರ್ಮಾಣ ಮಾಡ್ತೀವಿ ಅಂತ ಇವರ ಒಂದು ಪ್ಲಾನ್ ಇದೆ. ಇಲ್ಲಿ 2022ರಲ್ಲಿ ಕಾಮಗಾರಿ ಆರಂಭವಾಗಿತ್ತು. ದಿನ ಕಳೆದಂತೆ ವೆಚ್ಚ ನೋಡಿದ್ರೆ ಜಾಸ್ತಿ ಆಗ್ತಾನೇ ಇದೆ. ಗಾಜಿನ ನಗರಿ ಮಾಡ್ತೀವಿ ಅಂತ ಹೊರಟು ಬಿಟ್ಟರು, ಆದರೆ ದಿನೇ ದಿನೇ ಖರ್ಚು ಜಾಸ್ತಿ ಆಗ್ತಾ ಇದೆಯಲ್ಲ. 2080ರ ವೇಳೆಗೆ 2080 ಇನ್ನೂ ಕೂಡ ಹೆಚ್ಚು ಕಡಿಮೆ 55 ವರ್ಷಗಳಾಗುತ್ತೆ. ಇನ್ನು 55 ವರ್ಷ ಈ ಯೋಜನೆ ಪೂರ್ಣ ಆಗಬೇಕು ಅಂದರೆ ಇನ್ನೂ 50 ವರ್ಷ ಬೇಕು ಅಂಥೇಳಿ ರೂಪುರೇಷೆ ಆಗಿದೆ. ದಿನ ಕಳೆದಂತೆ ವೆಚ್ಚ ಜಾಸ್ತಿ ಆಗ್ತಾ ಇದೆಯಲ್ಲ. ಸೌದಿ ಅರೇಬಿಯಾ ಇದೇ ಕಾರಣದಿಂದ ಚಿಂತಾಕ್ರಾಂತವಾಗ್ತಾ ಇದೆ. ಇಲ್ಲಿ 8.8 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಅಗತ್ಯ ಇದೆ ಇದಕ್ಕೆ. 8.8 ಟ್ರಿಲಿಯನ್ ಅಮೆರಿಕನ್ ಡಾಲರ್. 5 ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ, 5 ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡ್ತೀವಿ ಅಂತೇಳಿ ಭಾರತ ಹೊರಟಿದೆ. ನಮ್ಮ ಇಡೀ ಭಾರತದ ಅರ್ಥವ್ಯವಸ್ಥೆಯನ್ನು 5 ಟ್ರಿಲಿಯನ್ ಡಾಲರ್ಗೆ ನಾವು ಹೆಚ್ಚಿಸ್ತೀವಿ ಅಂತ. 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ ಅಂತ. 5 ಟ್ರಿಲಿಯನ್ ಅಂದರೆ 5 ಲಕ್ಷ ಕೋಟಿ ಡಾಲರ್ ಅಂತ. 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ, 1 ಟ್ರಿಲಿಯನ್ ಡಾಲರ್ ಅಂದರೆ 1 ಲಕ್ಷ ಕೋಟಿ ಡಾಲರ್ ಅಂತ. ಅದಕ್ಕೆ ಇಂಟು ನಾವು 83 ರೂಪಾಯೋ 84 ರೂಪಾಯೋ ಡಾಲರ್ಗೆ ಎಷ್ಟಿದೆ ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೋಡಿ, ಈ ನಿಯೋಮ್ ನಗರದ ಯೋಜನೆ ಕಂಪ್ಲೀಟ್ ಮಾಡೋಕ್ಕೆ ಇದೇ ಸೌದಿ ಅರೇಬಿಯಾಗೆ 8.8 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಅಗತ್ಯ ಬರ್ತಾ ಇದೆ ಅಂತ. ಹೆಚ್ಚು ಕಡಿಮೆ 8 ಲಕ್ಷ ಕೋಟಿ ಅಮೆರಿಕನ್ ಡಾಲರ್ನ ಅವಶ್ಯಕತೆ ಬರುತ್ತೆ ಅಂತ. ಇದು ಸೌದಿ ಅರೇಬಿಯಾದ ವಾರ್ಷಿಕ ಬಜೆಟ್ಗಿಂತ 25 ಪಟ್ಟು ಜಾಸ್ತಿ ಅಂತ. ಒಂದು ವರ್ಷಕ್ಕೆ ಸೌದಿ ಅರೇಬಿಯಾ ಬಜೆಟ್ ಮಂಡಿಸುತ್ತಲ್ಲ, ಅದಕ್ಕಿಂತ 25 ಪಟ್ಟು ಜಾಸ್ತಿ ಆಗಿಬಿಡುತ್ತೆ. ಆರಂಭದಲ್ಲಿ 1.3 ಬಿಲಿಯನ್ ಅಮೆರಿಕನ್ ಡಾಲರ್ ಅಂತ ವೆಚ್ಚ ನಿರೀಕ್ಷೆ ಮಾಡಿದ್ರು ಇವರು. ಇದುವರೆಗೂ 50 ಶತಕೋಟಿ ಅಮೆರಿಕನ್ ಡಾಲರ್ಗಿಂತ ಹೆಚ್ಚು ಹಣ ಬಳಸಿದ್ದಾರೆ ಇದಕ್ಕೆ. ನಿಯೋಮ್ ಯೋಜನೆ ಅಂದರೆ ಏನಪ್ಪ ಅಂದರೆ ನಗರ ಕಟ್ಟಬೇಕು ಅಂತ ಅಷ್ಟೇ. ಸೌದಿ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಇದರ ಒಂಥರ ನಿರ್ಮಾತೃ ಅಂತ ಹೇಳಬಹುದು. ಮರುಭೂಮಿಯಲ್ಲಿ ನಿರ್ಮಿಸಿರ್ತಕ್ಕಂಥ ಗಾಜಿನ ಗೋಡೆ ಮನೆಗಳಿವೆಲ್ಲವೂ ಕೂಡ 725 ಅಮೆರಿಕನ್ ಬಿಲಿಯನ್ ಡಾಲರ್ ಆಗುತ್ತೆ. ಇದು 170 ಕಿಲೋಮೀಟರ್ ಉದ್ದ, 1600 ಅಡಿ ಎತ್ತರದ ಗ್ಲಾಸ್ ಬಿಲ್ಡಿಂಗ್. ಇದು ಯೋಚನೆ ಮಾಡ್ಕೊಳ್ಳಿ, ಇದು 170 ಕಿಲೋಮೀಟರ್ ಉದ್ದ. ಈ ನಗರ ನೋಡಿ ಹೇಗಿರಬಹುದು ಇನ್ನು ಅಂತ. 170 ಕಿಲೋಮೀಟರ್ ಉದ್ದ, 1600 ಅಡಿ ಎತ್ತರದ ಗ್ಲಾಸ್ ಬಿಲ್ಡಿಂಗ್. ಐಫೆಲ್ ಟವರ್ಗಿಂತಾನೂ ಎತ್ತರದ ಬಿಲ್ಡಿಂಗ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರು. 90 ಲಕ್ಷ ಜನ ಇಲ್ಲಿ ವಾಸ ಮಾಡಬಹುದು ಈ ಒಂದು ಗಾಜಿನ ಬಿಲ್ಡಿಂಗಲ್ಲಿ ಅಂತ. ಇದೊಂದು ಝೀರೋ ಕಾರ್ಬನ್ ಸಿಟಿ ಆಗುತ್ತೆ. ಹೈ ಸ್ಪೀಡ್ ಅಂಡರ್ಗ್ರೌಂಡ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿರುತ್ತೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಲಿಕ್ಕೆ 170 ಕಿಲೋಮೀಟರ್ ತಲುಪೋದಕ್ಕೆ ಬರೀ 20 ನಿಮಿಷ ಸಾಕು. 170 ಕಿಲೋಮೀಟರ್ ರೀಚ್ ಆಗೋಕ್ಕೆ ಬರೀ 20 ನಿಮಿಷ ಸಾಕಾಗುತ್ತೆ. ನಾವು ಬೆಂಗಳೂರಿಂದ ಮೈಸೂರಿಗೆ ಹೊರಟು ಅಲ್ಲಿಂದ ಒಂದು 40-50 ಕಿಲೋಮೀಟರ್ ದೂರ ಹೋಗ್ತೀವಲ್ವ, ಅಷ್ಟು ಅಂತರಕ್ಕೆ ಅಲ್ಲಿ ಬರೀ 20 ನಿಮಿಷ ಸಾಕು ಅಂತ. ಸೊ ಹಾಗಾಗಿ ಇದರ ಅದ್ಭುತ ಮಾಡ್ತೀವಿ ಅಂತ ಹೊರಟುಬಿಟ್ಟಿದ್ದಾರೆ. ಆದರೆ ಬಜೆಟ್ ನೋಡಿದ್ರೆ ಅಂದರೆ ಇದಕ್ಕೆ ಬೇಕಾಗತಕ್ಕಂಥ ಹಣ ನೋಡಿದ್ರೆ ಅವರ ವಾರ್ಷಿಕ ಬಜೆಟ್ಗಿಂತ 25-26 ಪಟ್ಟು ಜಾಸ್ತಿ ಆಗ್ತಿದೆ ಅಂತ ಅವರ ಆತಂಕ.